ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನನ್ನ ಸೆಕೆಂಡ್ ಡೇ ಮಾಲ್ಡೀವ್ಸ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದಂತೂ ಸೂಪರ್ ಎಕ್ಸೈಟಿಂಗ್ ಆಗಿತ್ತು. ಯಾಕಂದ್ರೆ ಸೆಕೆಂಡ್ ಡೇ ನಾವು ವಾಟರ್ ವಿಲ್ಲಾಗ್ ಹೋಗ್ತಾ ಇದ್ವಿ. ನಮ್ಮನ್ನ ಲ್ಯಾಂಡ್ ವಿಲ್ಲಾ ಇಂದ ಅವರು ನಮಗೆ ಟ್ರಾನ್ಸ್ಪೋರ್ಟ್ ಮುಖಾಂತರ ವಾಟರ್ ವಿಲ್ಲಾಗ್ ಅವರೇ ಕರ್ಕೊಂಡು ಹೋಗ್ತಾರೆ. ಇಟ್ಸ್ ರಿಯಲಿ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೀವು ಮಾಲ್ಡೀವ್ಸಿಗೆ ಬಂದರೆ ಖಂಡಿತ ವಾಟರ್ ವಿಲ್ಲಾನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಲ್ಯಾಂಡ್ ವಿಲ್ಲಾ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ ಅದೇ ಸೇಮ್ ವ್ಯೂ ಇರುತ್ತೆ, ಬಟ್ ವಾಟರ್ ವಿಲ್ಲಾ ಇಸ್ ರಿಯಲಿ ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ರೂಮು, ವಾಟರ್ ವಿಲ್ಲಾ ರೂಮು. ಇವಾಗ ನಮ್ಮ ಮನೆಯವ್ರು ಡೋರ್ ಓಪನ್ ಮಾಡ್ತಾ ಇದ್ದಾರೆ. ನಾನು ನಿಮಗೆ ಆ ಹೋಟೆಲ್ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇಟ್ಸ್ ಅ ಬ್ಯೂಟಿಫುಲ್ ರೂಮ್. ನಿಮಗೆ ಒಳಗಡೆ ಜಸ್ಟ್ ಎಂಟ್ರ್ ಆದ ತಕ್ಷಣ ವ್ಯೂ ಏನಿದೆ ರೂಮ್ದು ತುಂಬ ಚೆನ್ನಾಗಿರುತ್ತೆ. ತುಂಬ ನೀಟಾಗಿ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಅಲ್ಲಿ ಅರೇಂಜ್ಮೆಂಟ್ಸ್ ಅವರೆಲ್ಲ ಏನು ನೀಟಾಗಿ ಮಾಡಿರ್ತಾರೆ ಅಂತಂದರೆ, ಜಸ್ಟ್ ನೀವೊಂದು ಕಾಲ್ ಮಾಡಿದ್ರೆ ಸಾಕು, ಏನಾದರೂ ಸ್ವಲ್ಪ ಬೇಕಂದ್ರೂ ಅವ್ರು ನಮಗೆ ಪ್ರೊವೈಡ್ ಮಾಡ್ತಾರೆ. ನಾವು ರೂಮಿಂದ ಜಸ್ಟ್ ನೀವು ಬ್ಯಾಕ್ ಯಾರ್ಡಿಗೆ ಹೋದರೆ ನಿಮಗೆ ಅಲ್ಲಿ ಆ ಡೋರ್ ಓಪನ್ ಮಾಡಿದ ತಕ್ಷಣ ರಿಯಲಿ ಒಂಥರ ಹೆವೆನ್ ಥರ ಫೀಲ್ ಆಗುತ್ತೆ. ಯಾಕಂದರೆ ನಿಮಗೆ ಆ ಡೋರ್ ಓಪನ್ ಮಾಡಿದ ತಕ್ಷಣ ವಾಟರ್ ವ್ಯೂ ಕಾಣಿಸುತ್ತೆ. ಸೊ ನಿಮ್ಮ ರೂಮಿಂದನೇ ನಿಮಗೆ ಹೋಗಿ ಅಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ವಾಟರ್ ವ್ಯೂನ ಎಂಜಾಯ್ ಮಾಡ್ಬೋದು. ನೀರಂತೂ ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಅಂತಂದರೆ, ನೀರನ್ನ ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿರುವಂಥ ನೀರನ್ನ ನೀವು ನೋಡೋಕ್ಕೋಸ್ಕರ ಮಾಲ್ಡೀವ್ಸಿಗೆ ಹೋಗ್ಬೇಕಾಗತ್ತೆ. ಅಷ್ಟು ಚೆನ್ನಾಗಿದೆ. ರಿಯಲಿ ಇಟ್ಸ್ ವೆರಿ ಬ್ಯೂಟಿಫುಲ್ ರೂಮ್. ಇಟ್ಸ್ ನಂದೊಂದು ಡ್ರೀಮ್ ಡೆಸ್ಟಿನೇಷನ್ ಆಗಿತ್ತು ಈ ವಾಟರ್ ವಿಲ್ಲಾಗ್ ಹೋಗಬೇಕು ಅನ್ನೋದು. ಹಾಗಾಗಿ ನಾವು ಹೋಗಿದ್ವಿ. ಸೊ ಅಲ್ಲಿ ನಿಮಗೆ ಬೊಫೆಟ್ ಥರ ಅರೇಂಜ್ ಮಾಡಿರ್ತಾರೆ. ನಾವಿಲ್ಲಿ ಆ್ಯಕ್ಚುಲಿ ಹಾಫ್ ಬೊಫೆಟ್ನ ತೊಗೊಂಡಿದ್ವಿ, ಅಂದರೆ ಹಾಫ್ ಬೋರ್ಡ್ ಅಂತ ಹೇಳ್ತಾರೆ. ನೀವು ಫುಲ್ ಬೋರ್ಡ್ ತೊಗೊಂಡ್ರೆ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ 3 ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಆ್ಯಕ್ಚುಲಿ ಊಟ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ತುಂಬ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ ವೆಜ್ ಆಪ್ಷನ್ಸ್ಗಿಂತ. ಯಾರಾದರೂ ನೀವು ಅಂದರೆ ಈ ಬೊಫೆಟ್ಟಲ್ಲಿ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ಥರ ಇಟ್ಟಿರ್ತಾರೆ. ನೀವು ಹೊರಗಡೆ ಹೋಟೆಲ್ಸಲ್ಲಿ ತಿನ್ನಬೇಕಾದ್ರೆ ನಾನ್ ವೆಜ್ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಾಲ್ಡೀವ್ಸ್ಗೆ ಹೋಗೋರು ಈ ರೆಡಿಮೇಡ್ ಫುಡ್ ಬರುತ್ತಲ್ಲ, ಲೈಕ್ ಈ ಮ್ಯಾಗಿ ಪ್ಯಾಕೆಟ್ಸು ಅಥವಾ MTR ಉಪ್ಮಾ ಆ ಥರ ಎಲ್ಲ ಬರುತ್ತಲ್ಲ, ಜಸ್ಟ್ ಬಿಸಿನೀರಿಗೆ ಹಾಕ್ಕೊಂಡು ಮಾಡ್ಕೊಳ್ಳೋ ಅಂಥದ್ದು. ಸೊ ಅದನ್ನು ನೀವೇನಾದರೂ ತೊಗೊಂಡು ಹೋದರೆ, ನಾವು ಅದನ್ನು ನಮಗೆ ಹಾಟ್ ವಾಟರ್ ಅಂತೂ ಅವೈಲಬಲ್ ಇದ್ದೇ ಇರುತ್ತೆ ರೂಮ್ಸಲ್ಲಿ. ಸೊ ಅದನ್ನ ನೀವು ಯೂಸ್ ಮಾಡಿಕೊಂಡು ನಾವು ತಿನ್ಬೋದು. ಯಾಕಂದರೆ ಇಲ್ಲಿ ಫುಡ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕಂದರೆ ಇದೆಲ್ಲನೂ ನಮಗೆ ಅವ್ರಿಗೆ ಹೊರಗಡೆಯಿಂದನೇ ಎಕ್ಸ್ಪೋರ್ಟ್ ಆಗಿರೋದ್ರಿಂದ ಊಟ ಎಲ್ಲ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಸೊ ಇಲ್ಲಿ ನೀವು ಬೊಫೆಟ್ ಅನ್ಲಿಮಿಟೆಡ್ ಆಗಿರುತ್ತೆ. ಇದೆಲ್ಲ ನಿಮಗೆ ವೆಜ್ ಆಪ್ಷನ್ಸು ತುಂಬ ಇರುತ್ತೆ. ನೀವು ಎಷ್ಟು ಬೇಕಾದರೂ ತಿನ್ಬೋದು. ನೀವು ಫುಲ್ ಬೋರ್ಡ್ ತೊಗೊಂಡ್ರು ನಿಮಗೆ ಅದು ಅಮೌಂಟಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ನೀವು ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೋದು. ಊಟ ಮಾತ್ರ ರಿಯಲಿ ತುಂಬ ಚೆನ್ನಾಗಿರುತ್ತೆ, ತುಂಬ ಸಕ್ಕದಾಗಿ ಮಾಡ್ತಾರೆ. ಸೆಕೆಂಡ್ ಡೇ ವಾಸ್ ರಿಯಲಿ ಎಕ್ಸೈಟಿಂಗ್ ನಮಗೆ ಮಾಲ್ಡೀವ್ಸಲ್ಲಿ. ನಾವಲ್ಲಿ ಒಳ್ಳೊಳ್ಳೆ ಫೋಟೋಸ್ನೆಲ್ಲ ತೊಗೊಂಡು, ಅಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ ಅಲ್ಲಿ ನಿಮ್ಮ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ. ಈ ಥರ ನಮ್ಮ ಸೆಕೆಂಡ್ ಡೇನ ನಾವು ಕಂಪ್ಲೀಟ್ ಮಾಡಿದ್ವಿ. ಥರ್ಡ್ ಡೇನಲ್ಲಿ ನಾನು ನಿಮಗೆ ಮುಂದೆ ಹೊಸ ವಿಡಿಯೋಲಿ ಶೇರ್ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.